ಆಪರೇಷನ್ ಸಿಂಧೂರದ ಬಳಿಕ ಸೈಲೆಂಟ್ ಆಗಿದ್ದಂಥ ಪಾಕ್ ಮತ್ತೆ ಕಿರಿಕ್ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿಯಲ್ಲಿ ಪಾಕ್ ಡ್ರೋನ್ಗಳ ಹಾರಾಟ ಕಂಡುಬಂದಿದೆ. ಇಲ್ಲಿ ಮಸೂದ್ ಅಜರ್ ಆಡಿಯೋ ಬೆನ್ನಲ್ಲೇ ಭಾರತದ ಗಡಿಗೆ ನುಗ್ಗುವುದಕ್ಕೆ ಯತ್ನ ನಡೆದಿದೆ. ಇಲ್ಲಿ 1000ಕ್ಕಿಂತ ಹೆಚ್ಚಿನ ಆತ್ಮಹತ್ಯೆಯ ಬಾಂಬರ್ಗಳು ಸಿದ್ಧರಿದ್ದಾರೆ ಅಂತ ಹೇಳಿದ್ದದ್ದು ಮಸೂದ್. ಭಾರತಕ್ಕೆ ನುಸುಳಲು ಅವಕಾಶ ಕೊಡಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ ಅಂತ ಉಗ್ರ ಹೇಳಿದ್ದದ್ದು. ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಇವನು ಮಸೂದ್ ಅಜರ್. ಇವನ ಹೇಳಿಕೆ ಬೆನ್ನಲ್ಲೇ ನೌಶೇರಾ ಸೆಕ್ಟರ್ನಲ್ಲಿ ಪಾಕ್ನ ಡ್ರೋನ್ಗಳ ಹಾರಾಟ ಶುರುವಾಯಿತು. ಪಾಕಿಸ್ತಾನದ ಕಿರಿಕ್ಗೆ ಭಾರತೀಯ ಸೇನೆ ತಕ್ಕ ಎದುರೇಟನ್ನು ಕೊಟ್ಟಿದೆ. ಪಾಕ್ ಡ್ರೋನ್ಗಳನ್ನು ಹೊಡೆದು ಹಾಕಿರೋದು ಭಾರತೀಯ ಸೇನೆ. ಎಲ್ಲ ಡ್ರೋನ್ಗಳನ್ನು ಗುಂಡು ಹಾರಿಸಿ ಧ್ವಂಸ ಮಾಡಿದೆ ಸೇನೆ. ಡ್ರೋನ್ಗಳು ತಂದಿರಬಹುದಾದಂಥ ಶಸ್ತ್ರಾಸ್ತ್ರ, ಮಾದಕ ವಸ್ತುಗಳಿಗಾಗಿ ಹುಡುಕಾಟ ನಡೆದಿದೆ. POK ದಿಕ್ಕಿನಿಂದ ಬಂದಂಥ ಡ್ರೋನ್ಗಳು ಸಾಂಬಾ ಸೆಕ್ಟರ್ನಲ್ಲಿ ಶಸ್ತ್ರಾಸ್ತ್ರ ಬೀಳಿಸಿರುವಂಥ ಶಂಕೆ ಒಂದು ಕಡೆ ಇದೆ.